ಪ್ರೀತಿಯ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚೆಚ್ಚಾಗುಂಟಾಗಲಿ. ಹೃದಯಂಗಮ ಮಾತೆನ್ನುವ ಈ ಮುಂಜಾನೆ ವಾಕ್ಯದಾನದ ಸರಣಿಯಲ್ಲಿ ಈ ತಿಂಗಳು ನಾವು ಯೇಸು ಕ್ರಿಸ್ತನು ಪವಿತ್ರಾತ್ಮನು ಎಂಬ ಶೀರ್ಷಿಕೆಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಯೋಹಾನನ ಬರೆದ ಸುವಾರ್ತೆ 16ನೇ ಅಧ್ಯಾಯದ 7ನೇ ವಚನ. ಯೋಹಾನ 16:7. ಆದರೂ ನಾನು ನಿಮಗೆ ಸತ್ಯವನ್ನು ಹೇಳುತ್ತೇನೆ, ಕೇಳಿರಿ. ನಾನು ಹೋಗುವುದು ನಿಮಗೆ ಹಿತಕರವಾಗಿದೆ. ಹೇಗೆಂದರೆ ನಾನು ಹೋಗದಿದ್ದರೆ ಆ ಸಹಾಯಕನು ನಿಮ್ಮ ಬಳಿಗೆ ಬರುವುದಿಲ್ಲ. ನಾನು ಹೋದರೆ ಆತನನ್ನು ನಿಮ್ಮ ಬಳಿಗೆ ಕಳಿಸಿಕೊಡುತ್ತೇನೆ. ಈ ವಾಕ್ಯವನ್ನು ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂತೆ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ಹೆಚ್ಚಾದ ಗ್ರಹಿಕೆಯನ್ನು ಅನುಗ್ರಹಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈಗಾಗಲೇ ನಾವು ಕಳೆದ ಕೆಲವು ದಿವಸಗಳಿಂದ ಕೇಳಿಸಿಕೊಂಡಂತೆ ಯೋಹಾನನು ಬರೆದ ಸುವಾರ್ತೆಯ 14, 15, 16 ಅಧ್ಯಾಯಗಳಲ್ಲಿ ಯೇಸು ಕ್ರಿಸ್ತನು ಪವಿತ್ರಾತ್ಮನ ಕುರಿತಾಗಿ ನಮ್ಮ ಬಳಿಗೆ ಯಥೇಚ್ಛವಾಗಿ ಮಾತನಾಡಿದ್ದಾನೆ. ತನ್ನ ಮೊದಲಗಿತ್ತಿ ಸಭೆಗಾಗಿ ಆತನು ಬಹಳ ಆತ್ಮೀಯ ಮಾತುಗಳು, ಬಹಳ ನಿಕಟವಾಗಿ, ಬಹಳ ಪ್ರೀತಿಯಿಂದ ಮಾತನಾಡಿದ ಮಾತುಗಳು ಇವುಗಳಾಗಿವೆ. ನಮ್ಮನ್ನು ಬಹಳವಾಗಿ ಸಂತೈಸುವಂತೆ ಮಾತನಾಡಿದ ಮಾತುಗಳು ಇವುಗಳಾಗಿವೆ. ಇಲ್ಲಿ ಯೇಸು ಕ್ರಿಸ್ತನು ಶಿಷ್ಯರೊಂದಿಗೆ ಮಾತನಾಡ್ತಾ ಆತನು ಈಗ ತಂದೆ ದೇವರ ಬಳಿಗೆ, ಅಂದರೆ ಯೇಸುವನ್ನು ಕಳಿಸಿಕೊಟ್ಟ ತಂದೆ ದೇವರ ಬಳಿಗೆ ನಾನೀಗ ಹೋಗ್ತೇನೆ ಎಂಬುದಾಗಿ ಹೇಳ್ತಾನೆ. 5ನೇ ವಚನದಲ್ಲಿ ಅದನ್ನೇ ಆತನ ಹೇಳ್ತಾನೆ. ಆದರೆ ಈಗ ನಾನು ನನ್ನನ್ನು ಕಳಿಸಿಕೊಟ್ಟ ಆತನ ಬಳಿಗೆ ಹೋಗುತ್ತೇನೆ. ನೀನು ಎಲ್ಲಿಗೆ ಹೋಗುತ್ತೆ ಎಂದು ನಿಮ್ಮಲ್ಲಿ ಒಬ್ಬನಾದರೂ ನನ್ನನ್ನು ಕೇಳುವುದಿಲ್ಲ. ನಾನು ಹೀಗೆ ಹೋಗ್ತಿದ್ದೇನೆ, ಆದರೆ ನೀವು ಯಾರನ್ನು ನಾನು ವಿಚಾರಿಸಲ್ಲ. ಆದರೆ ನಾನು ಈ ಮಾತುಗಳು ನಿಮಗೆ ಹೇಳಿದ್ರಿಂದ ನಿಮ್ಮ ಹೃದಯವು ದುಃಖದಿಂದ ತುಂಬಿಯದೆ. ಆದರೆ ಈಗ ಯೇಸು ಹೋಗ್ತಾನೆ ಎಂಬುದಾಗಿ ಹೇಳಿದ್ರಿಂದ ಶಿಷ್ಯರಿಗೆ ಅದು ತಾಳಲಾರದ ದುಃಖ. ಆದರೆ ಸ್ವಾಮಿ ಈಗ ಮುಂದುವರೆದು ಮಾತನಾಡ್ತಾನೆ. ಒಂದು ವೇಳೆ ತಂದೆ ತನ್ನ ಮಕ್ಕಳನ್ನು ಆಧರಿಸುವಂತೆ, ಮನೆಯ ಅಭಿವೃದ್ಧಿಗಾಗಿ, ದುಡಿಮೆಗಾಗಿ, ಮಕ್ಕಳ ಭವಿಷ್ಯತ್ತಿಗೆ ಬೇಕಾದಂಥ ಎಲ್ಲ ಸವಲತ್ತುಗಳಿಗಾಗಿ ದೂರದ ದೇಶಕ್ಕೆ ಹೋಗಿ ಅಲ್ಲಿ ಸಂಪಾದಿಸಿ, ಅಲ್ಲಿ ತಾನು ಸಂಪಾದಿಸಿದನ್ನು ಕಳಿಸಿಕೊಡುವ ವಿಧದಲ್ಲಿ ಈಗ ಯೇಸು ಕ್ರಿಸ್ತನು ಮಾತನಾಡ್ತಿದ್ದಾನೆ. ಈಗ ಒಂದು ವೇಳೆ ನಮ್ಮ ದೈನಂದಿನ ಬದುಕಿನಲ್ಲಿ ತಂದೆಗಳು ದೂರದ ದೇಶಕ್ಕೆ ಹೋಗ್ತಾನೆ ಎನ್ನುವಾಗ ಇಡೀ ಕುಟುಂಬದವರಿಗೆ ಅದೆಷ್ಟೋ ದುಃಖ. ಆದರೆ ತಂದೆ ಹೇಳ್ತಾನೆ, ನಾನು ಹೋಗುವಂಥದ್ದು ನಿಮಗೆ ಹಿತವಾಗಿದೆ. ನಾನು ಅಲ್ಲಿ ದುಡಿದು ನಿಮಗೆ ಬೇಕಾದದನ್ನು ಅಲ್ಲಿ ಕಳಿಸ್ತೇನೆ. ನೀವು ಅದನ್ನು ಇಟ್ಟುಕೊಂಡು ಇಲ್ಲಿ ಒಂದು ಜಾಗ ತೆಗೆದುಕೊಳ್ರಿ, ಮನೆ ಕಟ್ಟಿಕೊಳ್ರಿ, ನಿಮ್ಗೆ ಬೇಕಾದ ಸವಲತ್ತುಗಳನ್ನ ಮಾಡಿಕೊಳ್ರಿ, ವಿದ್ಯಾಭ್ಯಾಸವನ್ನು ಮಾಡ್ರಿ, ಭವಿಷ್ಯತ್ತಿಗೆ ಬೇಕಾದದನ್ನು ಕೂಡಿಸಿಕೊಳ್ಳ್ರಿ. ನಾನು ಅಲ್ಲಿ ಹೋಗಿ ದುಡಿದು ಕಳಿಸುವಾಗ ಹೀಗೆ ನಿಮಗೆ ಅದು ದೊಡ್ಡ ಪ್ರಯೋಜನಕಾರಿಯಾಗಿದೆ ಎಂಬುದಾಗಿ ಆದರಣೆಯ ಮಾತುಗಳನ್ನು ತಾನು ಹೊಡುವಾಗ ಹೇಳುವ ವಿಧದಲ್ಲಿ ಯೇಸು ಕ್ರಿಸ್ತನು ನಿಂತೀಗ ಶಿಷ್ಯರಿಗೆ ಹೇಳ್ತಿದ್ದಾನೆ. ದುಃಖ ಭಾರದಿಂದ ಅವರ ಹೃದಯ ಇರುವಾಗ ಯೇಸು ಕ್ರಿಸ್ತನು ಹೇಳ್ತಾನೆ, ನಾನು ಹೋಗುವಂಥದ್ದು ಹೋಗುವುದು ನಿಮಗೆ ಹಿತಕರವಾಗಿದೆ. ಅದನ್ನ ಹೇಳಿ ಆತನು ಹೇಳ್ತಾನೆ, ನಾನು ಹೋಗುವುದು ನಿಮಗೆ ಹಿತಕರವಾಗಿದೆ. ಹೇಗೆಂದರೆ ನಾನು ಹೋಗದಿದ್ದರೆ ಆ ಸಹಾಯಕನು ನಿಮ್ಮ ಬಳಿಗೆ ಬರುವುದಿಲ್ಲ. ನಾನು ಹೋದರೆ ಆತನನ್ನು ನಿಮ್ಮ ಬಳಿಗೆ ಕಳಿಸಿಕೊಡ್ತಾನೆ. ಹಾಗಾದ್ರಲ್ಲಿ ಒಂದು ಸಮಯ, ಒಂದು ಸಂದರ್ಭವಿದೆ. ಯೇಸು ಕ್ರಿಸ್ತನ ಹೋಗಬೇಕು, ನಂತರದಲ್ಲಿ ಯೇಸು ಕ್ರಿಸ್ತನ ಕಳಿಸಿಕೊಡಬೇಕು. ಈಗ ಯೇಸು ಕ್ರಿಸ್ತನು ಯಾರನ್ನ ಅಗಲಿ ಹೋಗ್ತಾನೋ ಅವರ ಬಳಿಗೆ ಆತನು ಕಳಿಸ್ತಾನೆ. ಇಲ್ಲಿ ಒಬ್ಬ ಭಕ್ತರು ಬಹಳ ಹಿಂದೆ ಹೇಳಿದಂಥ ಒಂದು ಮಾತನ್ನು ನಾನು ಕೇಳಿಸಿಕೊಂಡಿದ್ದೇನೆ. ದೇವಾದಿ ದೇವನಾದ ಯೇಸು ಕ್ರಿಸ್ತನು ತನ್ನೆಲ್ಲ ಮಹಿಮೆಯನ್ನು ಬಿಟ್ಟು ತನ್ನನ್ನು ಬರಿದು ಮಾಡಿಕೊಂಡು ಈ ಭೂಮಿಗೆ ಆತನು ರಕ್ತ ಮಾಂಸದ ಶರೀರದಲ್ಲಿ ನರಾವತಾರದಲ್ಲಿ ಬಂದಾಗ ಆತನು ಮಿತಿಯಲ್ಲಿ ಬಂದದ್ದು, ಕಾಲಮಿತಿ, ಜನನ ಮರಣದ ಮಿತಿಯಲ್ಲಿ ಆತನು ಭೂಮಿಗೆ ಬಂದದ್ದು. ನಮ್ಮ ಹಾಗೆ ಶರೀರದಲ್ಲಿ ಆತನು ಬಂದದ್ದು. ಎಲ್ಲಾ ವಿಧದಲ್ಲಿ ಒಂದು ಮಿತ ಜೀವಿತವನ್ನು ಜೀವಿಸುವಂತೆ ಆತನು ಬಂದ. ಅಮಿತನಾದ ದೇವರು, ಸರ್ವವ್ಯಾಪಿಯಾದ ದೇವರು, ಎಲ್ಲೆಲ್ಲೂ ಇರುವಂತ ದೇವರು ಈಗ ಆತನ ಶರೀರದಲ್ಲಿ ಏಕಕಾಲಕ್ಕೆ ಏಕ ಸ್ಥಳದಲ್ಲಿ ಇರುವವನಾಗಿ ಆತನು ಬಂದ. ಹಾಗಾಗಿ ಆತನು ಯಾರನ್ನು ಸಂಧಿಸ್ತಾನೋ, ಯಾರ ಬಳಿ ಇದ್ದಾನೋ ಅವರಿಗೆ ಅದು ಆಶೀರ್ವಾದ. ಆದ್ರೆ ಈಗ ಆತನ ರಕ್ಷಣಾ ಕಾರ್ಯವನ್ನು ಇಡೀ ಲೋಕಕ್ಕಾಗಿ ಪೂರೈಸಿ ಸಕಲ ಲೋಕದ ಪಾಪವನ್ನು ಹೊತ್ತು ಅದಕ್ಕಾಗಿ ಆತನ ಯಜ್ಞಾರ್ಪಿತನಾಗಿ ಸತ್ತು ಜೀವಿತನಾಗಿ ಎದ್ದ ಮೇಲೆ ಆತನೀಗ ಪರಲೋಕಕ್ಕೆ ಏರಿ ಹೋಗ್ತಾನೆ. ಅದು ಹೋಗುವುದು ನಮಗೆ ಹಿತ ಎಂಬುದನ್ನು ಆತನಲ್ಲಿ ಹೇಳ್ತಿದ್ದಾನೆ. ನಾನು ಹೋಗುವುದು ನಿಮಗೆ ಹಿತಕರವಾಗಿದೆ. ಹೇಗೆಂದರೆ ನಾನು ಹೋಗದಿದ್ದರೆ ಆ ಸಹಾಯಕನು ನಿಮ್ಮ ಬಳಿಗೆ ಬರುವುದಿಲ್ಲ. ನಾನು ಹೋದ್ರೆ ಆತನು ನಿಮ್ಮ ಬಳಿಗೆ ಕಳಿಸಿಕೊಡ್ತಾನೆ. ಹಾಗೆ ಯೇಸು ಕ್ರಿಸ್ತನು ಭೂಮಿ ಮೇಲೆ ಇರುವ ತನಕ ಪವಿತ್ರ ಆತ್ಮನು ಬರುವುದಿಲ್ಲ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ. ಆತನು ಬೇಗ ಬರುವಂತೆ ನಾನು ಹೋಗಿ ಆತನನ್ನು ಕಳಿಸಿಕೊಡ್ತೇನೆ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ.
ಹಾಗಾದ್ರೆ ಒಬ್ಬ ಭಕ್ತರು ಹೇಳುವ ಹಾಗೆ ಆತನು ಬಹಳ ಮಿತಿಯಲ್ಲಿ ಈಗ ಬಂದಿದ್ದಾನೆ. ಒಬ್ಬರನ್ನ ಆತನು ಸಂಧಿಸ್ಲಿಕ್ಕೆ ಸಾಧ್ಯ, ಒಂದು ಊರಿನಲ್ಲಿ ಮಾತ್ರ ಆತನು ಇರಲಿಕ್ಕೆ ಸಾಧ್ಯ, ಅಥವಾ ತಾನು ಹೋದ ಒಂದು ಮನೆ, ಒಂದು ಹಳ್ಳಿಯಲ್ಲಿ ಮಾತ್ರ ಆತನು ಇರಲಿಕ್ಕೆ ಸಾಧ್ಯ. ಈ ವಿಧದಲ್ಲಿ ಆತನು ತನ್ನನ್ನು ಮಿತಿಗೊಳಿಸಿಕೊಂಡು ಬಂದಿದ್ದಾನೆ. ತನ್ನ ಮಹಿಮೆನೆಲ್ಲ ಬಿಟ್ಟು ಆತನು ಬಂದಿದ್ದಾನೆ. ಸೃಷ್ಟಿಕರ್ತನು ಸೃಷ್ಟಿಯಾಗಿ ಆತನು ಈ ಲೋಕಕ್ಕೆ ಬಂದಿದ್ದಾನೆ. ಈಗ ಆತನು ಪರಲೋಕಕ್ಕೆ ಏರಿ ಹೋದ ಮೇಲೆ ಆತನಿಗೆ ಪವಿತ್ರಾತ್ಮನ ಕಳಿಸಿಕೊಡುವ ಈ ಭಾಗವನ್ನ ಒಬ್ಬ ಭಕ್ತರು ಹೇಗೆ ಹೇಳ್ತಾರೆ, ಆತನು ಮಿತಿಯುಳ್ಳ ಯೇಸು ಪರಲೋಕಕ್ಕೆ ಏರಿ ಹೋಗಿ ಆತನು ಪವಿತ್ರಾತ್ಮನನ್ನು ಕಳಿಸಿಕೊಟ್ಟಾಗ ಈಗ ಮಿತಿಯಿಲ್ಲದ ಯೇಸು, ಪವಿತ್ರಾತ್ಮನನ್ನ ಆ ಭಕ್ತರು ಮಿತಿಯಿಲ್ಲದ ಯೇಸು ಈಗ ಆತನು ನಮ್ಮ ಮಧ್ಯದಲ್ಲಿ ಬಂದಿದ್ದಾನೆ. ಆತನು ನಮ್ಮ ಬಳಿಗೆ ಬಂದಿದ್ದಾನೆ. ಹೇಗೆ ಅದನ್ನು ಅರ್ಥ ಮಾಡಿಕೊಳ್ಳುವಂಥದ್ದು? ಹೇಗೆ ಅರ್ಥ ಮಾಡಿಕೊಳ್ಳೋಣ? ಆತನು ಮೊದಲು ಯೇಸು ಒಂದು ಊರಿನಲ್ಲಿ ಇರ್ತಿದ್ದ, ಅಥವಾ ಒಂದು ಹಳ್ಳಿಯಲ್ಲಿ ಇರ್ತಿದ್ದ, ಅಥವಾ ಒಂದು ಬೀದಿಯಲ್ಲಿ ಇರ್ತಿದ್ದ, ಅಥವಾ ಊರ ಹೊರಗೆ ಇರ್ತಿದ್ದ, ಅಥವಾ ಒಂದು ಮನೇಲಿ ಇರ್ತಿದ್ದ, ಅಥವಾ ಯಾವುದೋ ವ್ಯಕ್ತಿಗಳ ಬಳಿ, ಯಾವುದೋ ಒಬ್ಬ ವ್ಯಕ್ತಿ ಬಳಿ ಇರ್ತಿದ್ದ, ಅಥವಾ ವ್ಯಕ್ತಿಗಳ ಸಮೂಹದ ನಡುವೆ ಇರ್ತಿದ್ದ. ಮಿತಿ. ಆದರೆ ಯೇಸು ಕ್ರಿಸ್ತನು ಪರಲೋಕಕ್ಕೆ ಹೋಗಿ ಆತನು ಪವಿತ್ರಾತ್ಮನ ಕಳಿಸಿಕೊಟ್ಟಾಗ ಲೋಕಕ್ಕೆ ಆತನ ಗುರುತಿಲ್ಲ, ಆದ್ರೆ ನಮಗೆ ಗೊತ್ತದೆ. ಕಾರಣ ನಮ್ಗೆ ಯೇಸು ಕ್ರಿಸ್ತನಿಗೆ ಗೊತ್ತಿದ್ದಾನೆ. ಹಾಗಾಗಿ ನಮ್ಮ ಬಳಿಗೆ ಆತನು ಬರ್ತಾನೆ. ಹೇಗೆ? ನಮ್ಮೊಳಗೆ ವಾಸ ಮಾಡ್ತಾನೆ, ನಮ್ಮ ಬಳಿ ಇರ್ತಾನೆ, ನಮ್ಮ ಬಳಿ ವಾಸ ಮಾಡ್ತಾನೆ. ಹಾಗಾದ್ರೆ ನೀನು ಯೇಸು ಕ್ರಿಸ್ತನನ್ನ ಅರಿತಿದೆಯೋ? ಆತ ನಿನ್ನ ಬಳಿ ವಾಸ ಮಾಡ್ತಾನೆ, ನಿನ್ನೊಳಗಿದ್ದಾನೆ. ನಿನ್ನ ಪಕ್ಕದವರು ಯೇಸು ಕ್ರಿಸ್ತನನ್ನ ಅರ್ತಿದ್ದಾರೋ? ಅವರ ಬಳಿ ಆತನಿದ್ದಾನೆ, ಅವರ ಒಳಗಿದ್ದಾನೆ. ನಿಮ್ಮ ಮನೆಯವರು ಲೋಕದ ಯಾವ ಯಾವ ಭಾಗದಲ್ಲಿದ್ದಾರೋ, ಯೇಸು ಕ್ರಿಸ್ತನ ಅರ್ತಿದ್ದಾರೋ ಅವರ ಬಳಿ ಆತನಿದ್ದಾನೆ, ಅವರ ಒಳಗಿದ್ದಾನೆ. ಪ್ರಪಂಚದಲ್ಲಿ ಯಾವ ಯಾವ ದೇಶದಲ್ಲಿ ಯೇಸು ಕ್ರಿಸ್ತನನ್ನ ನಂಬಿದವರಿದ್ದಾರೋ ಅವರ ಬಳಿ ಆತನಿದ್ದಾನೆ, ಅವರ ಒಳಗೆ ಆತನಿದ್ದಾನೆ. ಏಕಕಾಲದಲ್ಲಿ ಲೋಕದೆಲ್ಲೆಡೆಯುವಂತ ಸಕಲ ವಿಶ್ವಾಸಿಗಳ ಜೊತೆಗೆ ಆತನ ಅವರ ಬಳಿಯಲ್ಲಿದ್ದಾನೆ. ಏಕಕಾಲದಲ್ಲಿ ಅವರ ಒಳಗೂ ಇದ್ದಾನೆ. ಈಗ ಆತನು ಮಿತಿಯಿಲ್ಲದ ಯೇಸು, ಸರ್ವವ್ಯಾಪಿಯಾದ ಯೇಸು, ಸರ್ವಶಕ್ತನಾದ ಯೇಸು. ಪ್ರೇರೆ, ಇದು ಅದ್ಭುತ. ಹಾಗಾಗಿ ಒಬ್ಬೊಬ್ಬರ ಬಳಿಯೂ ಪ್ರತಿಯೊಬ್ಬೊಬ್ಬರಿಗೆ ಯೇಸು ಕ್ರಿಸ್ತನ ಅನುಭವ ಆಗುವಂತೆ, ಪ್ರತಿಯೊಬ್ಬೊಬ್ಬರು ಹಾದು ಹೋಗ್ತಿರುವಂಥ ಪರಿಸ್ಥಿತಿಯಲ್ಲಿ ಅವರು ಯೇಸು ಕ್ರಿಸ್ತನ ನುಡಿಗಳನ್ನ, ಸ್ವರವನ್ನ ಕೇಳಿಸಿಕೊಳ್ಳುವಂತೆ, ಇದರಿಂದ ನಂಬಿಕೆಯನ್ನು ಬಲಪಡಿಸಿಕೊಂಡು ಯೇಸು ಕ್ರಿಸ್ತನ ಹೆಸರಲ್ಲಿ ತಂದೆ ದೇವರನ್ನ ಪ್ರಾರ್ಥಿಸುವಂತೆ, ಒಬ್ಬೊಬ್ಬರಿಗೆ ಅವರವರ ಪರಿಸ್ಥಿತಿಗೆ ಅನುಗುಣವಾಗಿ ಅವರಿಗೆ ಬೇಕಾದ ಆಲೋಚನೆಯನ್ನ ಹೇಳಿಕೊಡುವಂತೆ, ಆ ಪರಿಸ್ಥಿತಿಗಳಲ್ಲಿ ದೇವರನ್ನ ಹೇಗೆ ಆತುಕೊಳ್ಳಬೇಕೆಂಬುದನ್ನು ತೋರಿಸಿಕೊಡುವಂತೆ. ಪ್ರೇರೆ, ಒಬ್ಬೊಬ್ಬರನ್ನ ದೃಢಪಡಿಸಿ ಪರಿಶುದ್ಧತೆಯಲ್ಲಿ ನಡೆಸಿ ಕ್ರಿಸ್ತನ ಸ್ವರೂಪಕ್ಕೆ ಒಬ್ಬೊಬ್ಬರನ್ನ ಮಾರ್ಪಡಿಸಿ ಕ್ರಿಸ್ತನ ಬರೋಣದಲ್ಲಿ ಅವರು ಎತ್ತಲ್ಪಡುವಂತೆ ಅವರನ್ನ ಸಿದ್ಧಪಡಿಸುವುದಕ್ಕಾಗಿ ಪವಿತ್ರಾತ್ಮನು ಪ್ರತಿ ವಿಶ್ವಾಸಿಗಳ ಸಂಗಡ ಇದ್ದಾನೆ. ಈ ಕಾರಣಕ್ಕಾಗಿ ಯೇಸು ಕ್ರಿಸ್ತನು ಆತನು ಬೇಗ ಪರಲೋಕಕ್ಕೆ ಏರಿ ಹೋಗಿ ನಮಗೆ ಅತಿ ಹತ್ತಿರದಲ್ಲಿ ಪರಿಶುದ್ಧಾತ್ಮನನ್ನು ಕಳಿಸಿಕೊಟ್ಟ. ಈಗ ಯೇಸು ಕ್ರಿಸ್ತನನ್ನು ನಂಬಿದ ಪ್ರತಿಯೊಬ್ಬರು ಅನುದಿನವೂ ಯೇಸು ಕ್ರಿಸ್ತನ ಸ್ವರ ಕೇಳುವಂತೆ, ಯೇಸು ಕ್ರಿಸ್ತನನ್ನು ಅನುಭವಿಸ್ಲಿಕ್ಕಾಗುವಂತೆ ಪವಿತ್ರಾತ್ಮನೀಗ ನಮ್ಮ ಸಂಗಡ ಇದ್ದಾನೆ. ಆತ ನಿಮ್ಮ ಸಂಗಡ ಇದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ಇದೊಂದು ಬಹಳ ಸೊಗಸಾದ ವಿಷಯ. ಕರ್ತನ ಚಿತ್ತವಾದರೆ ನಾಳಿನ ದಿವಸದಲ್ಲಿ ಆತನು ಬಂದು ನಮಗೆ ಯಾವ ಯಾವ ವಿಷಯಗಳಲ್ಲಿ ಅರಿವನ್ನು ಉಂಟು ಮಾಡ್ತಾನೆ ಅನ್ನುವಂಥ ವಿಚಾರವನ್ನು ನಾವು ಕಲಿಯೋಣ. ಆತ ಈಗ ನಮ್ಮ ಬಳಿಯಲ್ಲಿ ವಾಸ ಮಾಡ್ತಾ ನಮ್ಮೊಳಗಿರುವಂಥ ಪವಿತ್ರಾತ್ಮನಿಗೆ ನಾವು ಸ್ತೋತ್ರ ಸಲ್ಲಿಸ್ತಾ ಆತನ ಮೂಲಕ ನಮಗುಂಟಾಗುವಂಥ ಯೇಸು ಕ್ರಿಸ್ತನ ಅನುಭವದಲ್ಲಿ ನಾವು ಸಂಭ್ರಮಿಸ್ತಾ ನಾವು ಜೀವಿಸೋಣ. ಪ್ರಾರ್ಥನೆ ಮಾಡೋಣ. ಓ ದೇವಾದಿ ದೇವನಾದ ಯೇಸುವೆ, ವಾಕ್ಯ ಸ್ವರೂಪನಾದ ಯೇಸುವೆ, ಸೃಷ್ಟಿಕರ್ತನಾದ ಯೇಸುವೆ, ನೀನು ಸೃಷ್ಟಿಯಾಗಿ ಲೋಕದೊಳಗೆ ನೀನು ಬಂದಿಯಲ್ಲಪ್ಪ. ಕರ್ತನೆ, ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ, ನಿನಗೆ ನಾವು ಮಹಿಮೆ ಸಲ್ಲಿಸ್ತೇವೆ. ನೀನು ನಿನ್ನನ್ನು ಮಿತಿಗೊಳಿಸಿಕೊಂಡು ನಿನ್ನ ಮಹಿಮೆನೆಲ್ಲ ಬಿಟ್ಟು ಈ ಲೋಕಕ್ಕೆ ಬಂದಾಗ ನೀನು ಮಿತಿಯಲ್ಲಿ ವಾಸಿಸಿದಿ, ದೇಹ ಮಿತಿಯಲ್ಲಿ ವಾಸಿಸಿದಿ, ಕಾಲ ಮಿತಿಯೊಳಗೆ ವಾಸಿಸಿದಿ. ಕರ್ತನೆ, ನೀನು ಒಂದು ಸಂದರ್ಭಕ್ಕೆ ಒಂದು ಸ್ಥಳದಲ್ಲಿ ಮಾತ್ರ ಇರ್ತಿದ್ದಿ. ಆದರೆ ನೀನು ನಮ್ಮ ಹಿತವನ್ನು ಬಯಸಿ ಪರಲೋಕಕ್ಕೆ ಏರಿ ಹೋಗಿ ನೀನು ತಂದೆಯಾದ ದೇವರಿಂದ ಪವಿತ್ರಾತ್ಮನನ್ನ ನೀನು ಕಳಿಸಿಕೊಟ್ಟಿಯಲ್ಲ. ಈಗ ಪವಿತ್ರಾತ್ಮನು ಒಬ್ಬೊಬ್ಬರ ಬಳಿಯಲ್ಲಿ ವಾಸ ಮಾಡುತ್ತಾ ಒಬ್ಬೊಬ್ಬರ ಒಳಗೆ ಆತನು ನಿವಸಿಸುತ್ತಾ ನಾವೆಲ್ಲರೂ ಯೇಸುಕ್ರಿಸ್ತನ ಸ್ವರವನ್ನು ಕೇಳುತ್ತಾ ಆ ಯೇಸುಕ್ರಿಸ್ತನನ್ನೇ ಅನುಭವಿಸುವಂತೆ ಕರ್ತನೆ, ಕೋಟಿಗಟ್ಟಲೆ ಬಿಲಿಯಾಂತರ ಜನರು ಕರ್ತನೆ ಏಕಕಾಲದಲ್ಲಿ ಯೇಸುಕ್ರಿಸ್ತನ ಅನುಭವಿಸುವಂತೆ ಪವಿತ್ರಾತ್ಮನನ್ನ, ಮಿತಿಲ್ಲದ ಯೇಸುವನ್ನ, ಸರ್ವ ವ್ಯಾಪಿಯಾದ ಯೇಸುವನ್ನ, ಸರ್ವಶಕ್ತನಾದ ಯೇಸುವನ್ನ ನಮ್ಮ ಬಳಿಗೆ ನೀನು ಕಳಿಸಿಕೊಟ್ಟಿರುವುದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಕರ್ತನೆ, ಈ ಪ್ರಿಯರನ್ನು ಕನಿಕರಿಸು. ನಮ್ಮೆಲ್ಲರಲ್ಲಿ ಕ್ರಿಸ್ತ ನಂಬಿಕೆ ಉಂಟಾಗಲಿ, ಪವಿತ್ರಾತ್ಮ ನಮ್ಮಲ್ಲಿ ವಾಸಿಸಲಿ, ಪವಿತ್ರಾತ್ಮ ನಮ್ಮ ಬಳಿಯಲ್ಲಿ ಇರಲಿ. ಆತನ ಸಹಾಯ, ಆತನ ಸತ್ಯದಲ್ಲಿನ ಆತನ ನಡೆಸುವಿಕೆ ನಮಗೆ ಅನುದಿನವೂ ಒದಗಿ ಬರಲಿ. ಸ್ವಾಮಿ, ಈ ಪ್ರಿಯರನ್ನು ಆಶೀರ್ವದಿಸ್ರಿ, ಈ ಅನುಭವದೊಳಗೆ ನಮ್ಮ ನಡೆಸಿರಿ. ಕರ್ತನೆ, ನಾವು ನಿನ್ನಿಂದ ಹೊಂದಬೇಕಾದ ಸಂತೋಷವನ್ನು, ಸಮಾಧಾನವನ್ನು, ಆದರಣೆಯನ್ನು ಯಾವಾಗಲೂ ಹೊಂದಿಕೊಂಡು ಮುಂದೆ ಸಾಗುವುದಕ್ಕೆ ಕೃಪೆಯನ್ನು ಅನುಗ್ರಹಿಸ್ರಿ.
ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರ ಮೇಲೆ ನಿನ್ನ ದಯ ಇರಲಿ. ನಮ್ಮ ನಿನ್ನ ಕರಗಳಿಗೆ ಒಪ್ಪಿಸಿಕೊಡ್ತೇವೆ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆ.